ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆನ್ ಸ್ಕ್ರೀನ್. ಇವತ್ತು ಡಿಸ್ಕಸ್ ಮಾಡೋಕೆ ಹೋಗ್ತಿರೋ ಕ್ವಶನ್ ಬಂದುಬಿಟ್ಟು 5 ಮಾರ್ಕ್ ಕ್ವಶನ್ ಫ್ರಮ್ ದ ಕ್ವಶನ್ ಪೇಪರ್ ಆಫ್ 2025 ಫಿನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಸೆಮಿಸ್ಟರ್ BBA ಪೇಪರು 5 ಮಾರ್ಕ್ಸಿಗೆ ಕೊಟ್ಟಿರೋದು. ಎಕ್ಸಾಕ್ಟ್ ಕ್ವಶನ್ ಫ್ರಮ್ ದ ಕ್ವಶನ್ ಪೇಪರ್ ಇಟ್ ಇಸ್ ಅ 5th ಕ್ವಶನ್. ಇದೇ ಥರ 2025 ಸೀರೀಸ್ ಪೇಪರಲ್ಲಿ ಸಮ್ ಕ್ವಶನ್ಸ್ನ ಡಿಸ್ಕಸ್ ಮಾಡಾಗಿದೆ. ಹೋಗಿ ಚಾನಲ್ ಪೇಜಿಗೆ ವಿಸಿಟ್ ಮಾಡಿಬಿಟ್ಟು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಈ ಕ್ವಶನಲ್ಲಿ ನಮಗೆ ಪ್ರಿಪೇರ್ ಮಾಡೋಕ್ಕೆ ಹೇಳ್ತಿರೋದು ಪೆಟಿ ಕ್ಯಾಶ್ ಬುಕ್ನ ಹೇಗೆ ಪ್ರಿಪೇರ್ ಮಾಡಬೇಕಂತ ನಾವು ಈ ವಿಡಿಯೋದಲ್ಲಿ ಪೆಟಿ ಕ್ಯಾಶ್ ಬುಕ್ದು ಫಾರ್ಮೆಟು ಮತ್ತು ಇದ್ರದ್ದು ಸೊಲ್ಯೂಷನ್ನ ನೋಡೋಣ. ಇದಿಷ್ಟು ಟ್ರಾನ್ಸಾಕ್ಷನು ಫ್ರಮ್ 2024 ಆಫ್ ಫೆಬ್ 2nd 28th ನಮಗೆ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಇದೆಲ್ಲ ಪೇಮೆಂಟ್ ಆಗಿರೋದು. ಫಸ್ಟ್ ಎಂಟ್ರಿ ಯಾವಾಗಲೂ ಅಮೌಂಟು ಕ್ಯಾಶರ್ಗೆ ರಿಸೀವ್ ಆಗೋದಿರುತ್ತೆ. ಇಲ್ಲೂ ಅಷ್ಟೇ ರಿಸೀವ್ಡ್ ಅ ಚೆಕ್ ಆಫ್ ₹500 ಟುವರ್ಡ್ಸ್ ಅ ಪೆಟಿ ಕ್ಯಾಶ್ ಬುಕ್. ಪೆಟಿ ಕ್ಯಾಶ್ ಬುಕ್ನ ಮೇಂಟೈನ್ ಮಾಡೋಕ್ಕೆ ಅಂತಲೇ ₹500 ಕೊಟ್ಟಿದ್ರೆ, ಮತ್ತು ಇದೆಲ್ಲ ಇನ್ಕರ್ ಆಗಿರೋ ಎಕ್ಸ್ಪೆನ್ಸಸ್ಸು ಪೇಯ್ಡ್ ಆನ್ ಕಾಟೇಜು, ಪೇಯ್ಡ್ ಆನ್ ಆಟೋ ಚಾರ್ಜಸ್ಸು, ಪೋಸ್ಟೇಜು, ಸ್ಟೇಷನರಿ, ವೇಜಸ್, ಪೋಸ್ಟೇಜ್, ರಿಪೇರ್, ರಿಫ್ರೆಶ್ಮೆಂಟ್, ಕೂಲಿ, ಟ್ರೈನಿಂಗ್, ಇದಿಷ್ಟಕ್ಕೂ ಆಗಿರೋ ಎಕ್ಸ್ಪೆನ್ಸಸ್ನ ನಾವು ಪೆಟಿ ಕ್ಯಾಶ್ ಬುಕ್ ಕಾಲಮಲ್ಲಿ ಹಾಕಿ ಇನ್ನು ಎಷ್ಟು ಬ್ಯಾಲೆನ್ಸ್ ಮಿಗುತ್ತೆ ಅದನ್ನು ಫಾರ್ವರ್ಡ್ ಮಾಡ್ಕೊಳ್ಳೋದು ಪೆಟಿ ಕ್ಯಾಶ್ ಬುಕ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಪೆಟಿ ಕ್ಯಾಶ್ ಬುಕ್ನ ಹೇಗೆ ಪ್ರಿಪೇರ್ ಮಾಡಬೇಕಂದ್ರೆ, ಸ್ಮಾಲ್ ಆಗಿರೋ ಇನ್ಕರ್ ಆಗ್ತಿರೋ ಕಾಸ್ಟ್ನ ಎಕ್ಸ್ಪೆನ್ಸಸ್ನ ಮೇಂಟೈನ್ ಮಾಡೋಕ್ಕೆ, ಮತ್ತು ಮೈನರ್ ಆಗಿರೋ ಎಕ್ಸ್ಪೆನ್ಸಸ್ಸು ಕೂಡ ಮಿಸ್ಯೂಸ್ ಆಗುತ್ತೆ ಬಿಸ್ನೆಸ್ಸಲ್ಲಿ. ಆ ಎಕ್ಸ್ಪೆನ್ಸಸ್ನ ಫೈಂಡ್ ಔಟ್ ಮಾಡೋಕ್ಕೆ, ಆ ಎಕ್ಸ್ಪೆನ್ಸಸ್ ಎಲ್ಲಾಗಿದೆ ಮತ್ತು ಮಿಸ್ಯೂಸ್ನ ಅವಾಯ್ಡ್ ಮಾಡೋಕ್ಕೆ ಪೆಟಿ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ದಿಸ್ ಇಸ್ ಅ ಫಾರ್ಮೆಟ್ ಆ್ಯಂಡ್ ಅ ಸೊಲ್ಯೂಷನ್ ಫಾರ್ ಅ ಪೆಟಿ ಕ್ಯಾಶ್ ಬುಕ್. ಪೆಟಿ ಕ್ಯಾಶ್ ಬುಕ್ ಫಾರ್ಮೆಟ್ ಬಂದ್ಬಿಟ್ಟು ಅಮೌಂಟ್ ರಿಸೀವ್ಡ್, ಅಮೌಂಟ್ ಯಾವುದು ಫಸ್ಟ್ ರಿಸೀವ್ ಆಗ್ತದೆ, ನೆಕ್ಸ್ಟ್ ಡೇಟ್ ಕಾಲಮಲ್ಲಿ ಡೇಟ್ ಮೆನ್ಷನ್ ಮಾಡಬೇಕು, ಪರ್ಟಿಕ್ಯುಲರ್ಸ್ ಯಾವ ಟ್ರಾನ್ಸಾಕ್ಷನ್ ಮೇನ್ ಟ್ರಾನ್ಸಾಕ್ಷನ್ ಏನಂತ ಮೆನ್ಷನ್ ಮಾಡಬೇಕು, ದಿಸ್ ಇಸ್ ಓಚರ್ ನಂಬರ್, ಅಮೌಂಟ್ ಪೇಡ್, ಎಷ್ಟು ಅಮೌಂಟ್ನ ಪೇ ಮಾಡ್ತಾ ಇದ್ದೀವಿ, ಅನಾಲಿಸಿಸ್ ಆಫ್ ಪೇಮೆಂಟ್ ಅನಾಲಿಸಿಸ್ ಅಂದರೆ ಯಾವ್ಯಾವ ಕ್ಯಾಟಗರಿ ಅಂಡರಲ್ಲಿ ಪೇ ಆಗ್ತಾ ಇದೆ, ಈಚ್ ಟ್ರಾನ್ಸಾಕ್ಷನಲ್ಲಿ ಏನೇನು ಪೇ ಆಗ್ತಾ ಇರುತ್ತೋ ಅದೆಲ್ಲ ಕಾಲಮ್ಸಲ್ಲಿ ಬರ್ಕೋಬೋದು. ನೆಕ್ಸ್ಟ್ ಲಾಸ್ಟಲ್ಲಿ ಬಂದುಬಿಟ್ಟು ಮಿಸಲೇನಿಯಸ್ ಆ್ಯಂಡ್ ಅದರ್ ಅಂದರೆ ಯಾವ ಟ್ರಾನ್ಸಾಕ್ಷನ್ ಅಮೌಂಟ್ ಎಲ್ಲಿ ಹಾಕಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ಮಿಸಲೇನಿಯಸ್ ಆ್ಯಂಡ್ ಅದರ್ ಅಮೌಂಟ್ ಅದರಲ್ಲಿ ಹಾಕೋಬೋದು. ಫಸ್ಟ್ ಅಮೌಂಟು ರಿಸೀವ್ ಆಗಿರ್ತು, ರಿಸೀವ್ಡ್ ಥ್ರೂ ಚೆಕ್ 500 ರಿಸೀವ್ ಆಗಿದೆ ಆನ್ 2nd. ನೆಕ್ಸ್ಟು 4th ಕಾಟೇಜಿಗೆ ಪೇ ಮಾಡಿದ್ದೀವಿ, ಅಮೌಂಟ್ ಪೇಡಲ್ಲಿ ಬರ್ಕೊಂಡು ಕಾಟೇಜ್ ಕಾಲಮಲ್ಲೂ ಬರ್ಕೋಬೇಕು. ನೆಕ್ಸ್ಟ್ 6th ಆಟೋ ಚಾರ್ಜಸ್ ಪೇ ಆಗಿದೆ ₹35. ನೆಕ್ಸ್ಟ್ 9th ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಗೆ ಇನ್ಕರ್ ಆಗಿರೋ ಎಕ್ಸ್ಪೆನ್ಸಸ್ಸು ₹60, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ 12th ಸ್ಟೇಷನರಿ ಎಕ್ಸ್ಪೆನ್ಸಸ್ಸು 70, ಸ್ಟೇಷನರಿ ಎಕ್ಸ್ಪೆನ್ಸಸ್ನ ₹70ನ ಸ್ಟೇಷನರಿ ಕಾಲಮಲ್ಲಿ ಮೆನ್ಷನ್ ಮಾಡಬೇಕು. ವೇಜಸ್ ಆಸ್ ವಿ ನೀಡ್ ಟು ಮೆನ್ಷನ್ ಇನ್ ದ ವೇಜಸ್ ಕಾಲಮ್. ಪೋಸ್ಟೇಜ್ ಆನ್ 17 ₹30, ರಿಪೇರ್ ಎಕ್ಸ್ಪೆನ್ಸಸ್ ₹40. ನೆಕ್ಸ್ಟ್ ರಿಫ್ರೆಶ್ಮೆಂಟ್ ಚಾರ್ಜಸ್, ಕಸ್ಟಮರ್ಗೋಸ್ಕರ ರಿಫ್ರೆಶ್ಮೆಂಟ್ನ ಏನಾದರೂ ಬಿಸ್ನೆಸ್ ಕಡೆಯಿಂದ ಕೊಟ್ಟು ಎಕ್ಸ್ಪೆನ್ಸಸ್ ಆಗಿದೆ, ಅದು ₹30, ರಿಫ್ರೆಶ್ಮೆಂಟ್ ಕಾಲಮಲ್ಲಿ ₹30. ನೆಕ್ಸ್ಟ್ ಕೂಲಿ ಗೋಯ್ಸ್ ಅಂಡರ್ ಅದರ್ ಎಕ್ಸ್ಪೆನ್ಸಸ್ ಆರ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ₹50. ಟ್ರೈನ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾಗಿರೋಂಥ ಎಕ್ಸ್ಪೆನ್ಸಸ್ ₹40ನ ಟ್ರೈನ್ ಅಂಡರ್ ಕಾಲಮಲ್ಲಿ ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟ್ ಟೋಟಲ್ ಬ್ಯಾಲೆನ್ಸ್ನ ಮಾಡಬೇಕು. ಟೋಟಲ್ ಅಮೌಂಟ್ ₹500 ಕೊಟ್ಟಿರೋದು ಕ್ಯಾಶಿಯರ್ ರಿಸೀವ್ ಆಗಿರೋದು, ಆ 500ನ ಟೋಟಲಿಂಗ್ ಕಾಲಮಲ್ಲಿ ಬರ್ಕೋಬೇಕು, ಆಪೋಸಿಟ್ ಸೈಡ್ ಆಫ್ ದ ಟೋಟಲಿಂಗ್ ಕಾಲಮು ಬರ್ಕೋಬೇಕು. ನೆಕ್ಸ್ಟು 30, 35, 60, 70, 80, 30, 40, 30, 50, 40 ಇದು ಈ ಮಂತಲ್ಲಾಗಿರೋ ಎಕ್ಸ್ಪೆನ್ಸಸ್. ಈ ಮಂತಲ್ಲಾಗಿರೋ ಎಕ್ಸ್ಪೆನ್ಸಸ್ನ ಟೋಟಲ್ ಮಾಡಿದ್ರೆ ₹465 ಆಗುತ್ತೆ. 500ರಲ್ಲಿ 465ನ ಮೈನಸ್ ಮಾಡಿದ್ರೆ ₹35. ಇದು ಈ ಮಂತಿಗೆ ಕ್ಯಾಶಿಯರ್ ಹತ್ರ ಇರೋ ಬ್ಯಾಲೆನ್ಸ್ ಅಮೌಂಟು ₹35. ಇದು ಈ ಮಂತ್ ಲಾಸ್ಟ್ ಎಂಡಿಂಗಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಆಗಿ ನೆಕ್ಸ್ಟ್ ಮಂತ್ ಆಫ್ ಫಸ್ಟ್ ಡೇಟಿಗೆ ಬಾಟ್ ಡೌನ್ ಆಗುತ್ತೆ. ಅದು 1st of March 24 ಬ್ಯಾಲೆನ್ಸ್ ಬಾಟ್ ಡೌನ್ ₹35. Thank you for watching. This is the answer. If you find this video is interesting, go and share, subscribe and comment on my channel. Thank you.